ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಿದ್ದೀನಿ. ಈ ವಿಡಿಯೋನ ನಾನು ನ್ಯೂ ಇಯರ್ ದಿನ ಮಾಡಿರುವಂಥ ವಿಡಿಯೋ. ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ಪ್ರಾರ್ಥಿಸೋಣ. ಇವತ್ತು ಸಾಯಂಕಾಲ ಆಲ್ರೆಡಿ 5:30 ಆಗಿದೆ. ನಾವೆಲ್ಲರೂ ಇವತ್ತು ಡಿನ್ನರ್ಗೆ ಹೊರಗೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಹೊಸ ವರ್ಷಕ್ಕೆ ನ್ಯೂ ಇಯರ್ಗೆ ಗಿಫ್ಟನ್ನ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಹಾಗಾಗಿ ಗಿಫ್ಟ್ ತೊಗೋಬೇಕು ಅಂದ್ಕೊಂಡು ಫಸ್ಟ್ ಗಿಫ್ಟ್ ತೊಗೊಳೋಣ ಅಂತ ಹೇಳಿ ಸ್ಮಾರ್ಟ್ ಬಜಾರ್ಗೆ ಹೋದ್ವಿ. ಆಲ್ಮೋಸ್ಟ್ 6:30 ಆಯಿತು ನಾವಿಲ್ಲಿ ಹೋದಾಗ. ಬೇಗ ಒಂದು ಗಿಫ್ಟ್ ತೊಗೊಂಡು ಅಲ್ಲಿ ಹೊರಡೋಣ ಅಂಥೇಳಿ ಗಿಫ್ಟ್ ನೋಡಲಿಕ್ಕೆ ಅಂತ ಹೇಳಿ ಹೋದ್ವಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಒಳಗಡೆ ಹೋದ್ವಿ. ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಅಡುಗೆ ಮನೆ ಐಟಮ್ಸ್ ಇತ್ತು, ನೋಡ್ತಾ ಇದ್ವಿ. ಬಟ್ ನಮಗೆ ಟೈಮ್ ಇರಲಿಲ್ಲ ಇದನ್ನೆಲ್ಲ ನೋಡುವಷ್ಟು. ಹಾಗಾಗಿ ಏನು ಗಿಫ್ಟ್ ಬೇಕು ಅದನ್ನಷ್ಟೇ ನಾವು ತಗೊಂಡು ಪ್ಯಾಕ್ ಮಾಡಿ ಅಂತ ಕೊಟ್ಲಿ. ಬಟ್ ಇಲ್ಲಿ ಪ್ಯಾಕಿಂಗ್ ಹತ್ರ ಸ್ವಲ್ಪ ಡಿಲೇ ಆಯಿತು, ಲೇಟ್ ಆಯಿತು ನಮಗೆ ಪ್ಯಾಕಿಂಗು. ಆಲ್ರೆಡಿ 7 ಆಗಿದ್ದರಿಂದ ನಾವು ಅಲ್ಲಿ ಹೋಗಲಿಕ್ಕೆ ಟ್ರಾಫಿಕ್ ಎಲ್ಲ ಆಗಿ ಲೇಟ್ ಆಗುತ್ತೆ ಅಂತ ಸ್ವಲ್ಪ ನಾವು ಅರ್ಜೆಂಟಲ್ಲೇ ಇದ್ವಿ. ಬಟ್ ನಾವಾದರೂ ಇಲ್ಲಿಂದ ಹೊರಟದ್ರಲ್ಲಿ ಫುಲ್ ಟ್ರಾಫಿಕ್ ಆಗಿ ಟ್ರಾಫಿಕ್ಕಲ್ಲೇ ಸಿಗಾಕ್ಕೊಂಡ್ವಿ. ನಮ್ಮ ಮನೆಯವ್ರು ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು, ಬೇಗ ಬನ್ನಿ ಅಂತ. ಕೊನೆಗೆ ಅವ್ರ ಗಿಫ್ಟ್ ಪ್ಯಾಕ್ ಮಾಡಿ ತೊಗೊಂಡು ಹೊರಟ್ವಿ. ಇವತ್ತು ನಾವು ಎಸ್ಪೆಷಲಿ ಡಿನ್ನರ್ಗೆ ಹೋಗಿರೋಂಥ ಪ್ಲೇಸು ರಾಜಾಜಿನಗರದಲ್ಲಿರ್ತಕ್ಕಂಥ ಕ್ರೆಪ್ಟೋಗೆ ಹೋಗಿದ್ವಿ. ಅಲ್ಲಿ ನಾವು ರೀಚ್ ಆದಾಗ 8 ಆಗಿತ್ತು. ನಮ್ಮ ಮನೆಯವ್ರ ಗಾಡಿ ಪಾರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಹೋದರು. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ನೋಡಿ, ಆಲ್ರೆಡಿ ನಾವು 8 ಹೋದಾಗಲೇ ಆಲ್ರೆಡಿ ಇಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ರು. ಒಳಗಡೆನೂ ಆಲ್ರೆಡಿ ಫುಲ್ ಎಲ್ಲ ರಶ್ ಇತ್ತು. ನಮ್ಮ ಮನೆಯವರಲ್ಲಿ ಬರೆಸ್ತಾಯಿದ್ರು. ಈ ಹೋಟೆಲಲ್ಲಿ ಎಸ್ಪೆಷಲಿ ಬುಕ್ಕಿಂಗ್ ಇರಲಿಲ್ಲ ನ್ಯೂ ಇಯರ್ ದಿನ. ಬುಕ್ಕಿಂಗ್ ಇದ್ದರೆ ಅಟ್ಲೀಸ್ಟ್ ನಾವು ನಮ್ಮ ಟೈಮ್ಗೆ ಅಟ್ಲೀಸ್ಟ್ ಬುಕ್ ಮಾಡ್ಕೊಂಡು ಊಟಕ್ಕೆ ಹೋಗ್ಬೋದಿತ್ತು. ಬಟ್ ಬುಕ್ಕಿಂಗ್ ಇರಲಿಲ್ಲ, ಡೈರೆಕ್ಟಾಗಿ ಹೋಗಬೇಕಿತ್ತು. ಬಟ್ ನಾವು 8 ಹೋದರೂ ಆಲ್ರೆಡಿ ಫುಲ್ ಕ್ರೌಡ್ ಇತ್ತು. ಅವರು ನ್ಯೂ ಇಯರ್ಗೆ ಅಂತೇಳಿ ಫುಲ್ ಎಲ್ಲ ಡೆಕೋರೇಟ್ ಮಾಡಿದರು. ಆಲ್ಮೋಸ್ಟ್ ಅಲ್ಲ ಒಂದು 1/2 ಅವರ್ ವೆಯ್ಟ್ ಮಾಡಿದ್ವಿ. ಬಟ್ ನಮಗೆ ಇದು ಮನೆಯಿಂದ ಸ್ವಲ್ಪ ದೂರ ಇದ್ದಿದ್ದರಿಂದ ರೀಚ್ ಆಗಲಿ ಸ್ವಲ್ಪ ಲೇಟ್ ಆಯಿತು. ಕೊನೆಗೂ 1/2 ಅವರ್ ವೆಯ್ಟ್ ಮಾಡಿದ್ದಕ್ಕೆ ನಮಗೆ ಸೀಟ್ ರಿಸರ್ವ್ ಆಯಿತು. ಬಟ್ ಫುಡ್ಡೆಲ್ಲ ಹೋಲಿಸ್ಕೊಂಡ್ರೆ ಚೆನ್ನಾಗಿತ್ತು. ನನ್ನ ಮಗಳು ಊಟಕ್ಕಿಂತ ಮುಂಚೆ ಅವಳಿಗೆ ಫಸ್ಟ್ ಆಫ್ ಆಲ್ ಐಸ್ ಕ್ರೀಮ್ ಬೇಕು. ಊಟ ಮಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಐಸ್ ಕ್ರೀಮ್ ಒಂದಿದ್ರೆ ಸಾಕು ಅವಳಿಗೆ. ಆಲ್ಮೋಸ್ಟ್ ಅಲ್ಲಿ ಡಿನ್ನರಲ್ಲಿ 1 ಅವರ್ ಆಯಿತು.
ನೀವು ಯಾರೆಲ್ಲ ನ್ಯೂ ಇಯರ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಊಟ ಎಲ್ಲ ಮುಗೀತು. ಆಲ್ಮೋಸ್ಟ್ ಅಲ್ಲಿ 10 ಆಗಿತ್ತು ಅನಿಸುತ್ತೆ. ನಾವು ಬಂದಾಗಷ್ಟು ಚಳಿ ಅನ್ನಿಸ್ಲಿಲ್ಲ. 10 ಫುಲ್ಲು ಚಳಿ ಇತ್ತು. ನಮ್ಮ ಮನೆಯವ್ರು ಗಾಡಿ ತೊಗೊಂಬರ್ಲಿಕ್ಕೆ ಅಂತ ಹೋದರು, ಪಾರ್ಕ್ ಮಾಡಿದ್ರಲ್ಲ. ಬಟ್ ಬೆಂಗಳೂರಲ್ಲಿ ಟ್ರಾಫಿಕ್ದೇ ಅರ್ಧ ಸಮಸ್ಯೆ. ಕೊನೆಗೆ ಆಲ್ಮೋಸ್ಟ್ 10:45ಗೆ ನಾವು ಮನೆಗೆ ರೀಚ್ ಆದ್ವಿ. ಬಟ್ ಆ ಕಡೆಯಿಂದ ಅಷ್ಟು ಟ್ರಾಫಿಕ್ ಅನ್ನಿಸ್ಲಿಲ್ಲ. ಲೇಟ್ ಆಗಿದ್ದರಿಂದ ಫುಲ್ ಟ್ರಾಫಿಕ್ ಫ್ರೀ ಆಗಿತ್ತು. ರೋಡು ಎಲ್ಲ ಫ್ರೀಯಾಗೇ ಇತ್ತು. ಲೇಟ್ ಆಗಿದ್ದರಿಂದ ಕೊನೆಗೂ ಮನೆಗೆ ರೀಚ್ ಆದ್ವಿ. ಓಕೆ ಫ್ರೆಂಡ್ಸ್, ಬಾಯ್.